ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕುಮಾರಸ್ವಾಮಿ ಏನೋ ಹೊಡೆದ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟಿದ್ದ. ಇದೇನು ಹೇಳ್ತೀರಿ ಸ್ವಾಮಿ? ಈಗ ನಿಮ್ಗೆ ಯಾಕೆ ಹುಚ್ಚು ಬಂತು? ಅವತ್ತು ರೈತರನ್ನು ಉಳಿಸಿ, ಫಲವತ್ತಾದ ಭೂಮಿ, ತೆಂಗಿನ ಗಿಡ ಇದೆಲ್ಲ ಅವತ್ತು ಭಾಷಣ ಮಾಡಿದಾರಲ್ಲ 2007ರಲ್ಲಿ ಜುಲೈ ತಿಂಗಳಲ್ಲಿ. ಎಲ್ಲೋಯ್ತು ನಿಮ್ಮ ಮಾತು? ಈಗ ಅವ್ರೊಂದು ನೋಟಿಫಿಕೇಶನ್ ಹೊಡಿಸೋರಲ್ಲ ಒಂದು ಕೊಟ್ಟಿರಿ ಸರ್. ಅದಲ್ಲ ಅದು ಬೇಡ ನನಗೆ, ಅದು ಬೇಡ, ಅದು ಒಂದು ರೆಡ್ ಮಾರ್ಕ್ ಮಾಡಿದ್ದಿಲ್ಲ, ಇದು ಅಲ್ಲ. ಇಲ್ಲಿ ಅವ್ರು ಏನ್ ಹೇಳ್ತಾರೆ, ಇರ್ತರ್ಲಿಲ್ಲ ಇನ್ನೊಂದು. ಅವರು ಈಗೇನು ಹೊರಡಿಸೋರಲ್ಲ ಕ್ಯಾಬಿನೆಟ್ ನೋಟು, ಇಲ್ಲಿ ಹೇಳ್ತಾರೆ, ಈ ಡಿಸಿಷನ್ ಆಫ್ ದ ಅಥಾರಿಟಿ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಬೈ ಎ ಮೆಜಾರಿಟಿ ಆಫ್ ದ ಲ್ಯಾಂಡ್ ಓನರ್ಸ್. ಈ ಕ್ಯಾಬಿನೆಟ್ ಮುಂದೆ ತಂದಿರೋದು ಅಲ್ಲಿದೆ ನೋಡಿ. ಇಲ್ಲಿ 4,500 ಇವೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡಿದ್ರು ರೈತರುಗಳು, ನಾವು ಭೂಮಿ ಕೊಡಲ್ಲ ಅಂತ ಹೇಳಿ. 4,500 ಅರ್ಜಿ ಇದೆ. ಒಬ್ಬ ರೈತನಿಗೆ ಉತ್ತರ ಕೊಟ್ಟಿಲ್ಲ ಇವರು. ಒಂದ್ಸಲ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಸಭೆ ಕರೀತಾರೆ, ಎಲ್ಲ ಈ ಪುಡಾರಿಗಳನ್ನ ಕರ್ಕೊಂಡೋಗಿ ಒಳಗಡೆ ಕೂರಿಸ್ಕೊಂಡು ಜಿಲ್ಲಾಧಿಕಾರಿ ಕಚೇರಿ ಒಳಗೆ ನಿಜವಾದ ರೈತರು ಹೋದ್ರೆ ಜಿಲ್ಲಾಧಿಕಾರಿ ಕಾಂಪೌಂಡ್ ಹೊರಗಡೆ ನಿಲ್ಲಿಸ್ತಾರೆ, ಗೂಂಡಾಗಳನ್ನ ಬಿಟ್ಟು ಎದುರಿಸ್ತಾರೆ. ಇಲ್ಲಿ ಇವರು ಮಾಡಿರ್ತಕ್ಕಂಥದ್ದು ಇಲ್ಲಿ ಇದೆಲ್ಲ ರೈತರು ಕೊಟ್ಟಿರೋ ಅರ್ಜಿ. ಇದು ಯಾವಾಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಬೇಕು ಅಂತ ಹೊರಟ್ರಲ್ಲ 2025 6 ನವೆಂಬರ್ 25ರಲ್ಲಿ ಕೊಟ್ಟಿರೋದು ಅಬ್ಜೆಕ್ಷನ್. ಇಲ್ಲಿ ಅಬ್ಜೆಕ್ಷನ್ ಕೊಟ್ಟಿರೋದು ಜಿಲ್ಲಾಧಿಕಾರಿಗಳ ಕಚೇರಿಗೆ 6/11/2025ರಲ್ಲಿ ಕೊಟ್ಟವರೆಲ್ಲ ಹಲವಾರು ಜನ. ಇದಕ್ಕೆ ಒಬ್ಬ ರೈತನಿಗೆ ಉತ್ತರ ಕೊಟ್ಟಿಲ್ಲ ಇವರು. ಇದನ್ನೆಲ್ಲ ತಗೊಂಡೋಗಿ ಇಟ್ಕೊಂಡ್ಬಿಟ್ರಲ್ಲೇ. ಇದು ಈ ಸರ್ಕಾರ ಅದೆಂತದ ಎಂತ ನಿನ್ನೆ ಏನೋ ಹೇಳೋರಿಲ್ಲ, ಪ್ರಜಾಸೇವೆ ಇದು ಮಾಡ್ತಾರಂತಲ್ಲ ಕ್ಯಾಬಿನೆಟ್. ಇದೆಯಾ ಪ್ರಜಾಸೇವೆ ಮಾಡೋದು? ಇದೆಯಾ ಪ್ರಜಾಸೇವೆ? ಇಲ್ಲಿ ಏನ್ ಹೇಳಿದ್ರು, ಮೆಜಾರಿಟಿ ಆಫ್ ದ ಲ್ಯಾಂಡ್ ಓನರ್ಸ್ ಒಪ್ಕೊಂಡ್ರು ಅಂತ ಹೇಳ್ತಾರೆ. ಅಮಾಂಗ್ ದ ಪ್ರೈವೇಟ್ಲಿ ಓನ್ಡ್ ಲ್ಯಾಂಡ್ಸ್ ನೋಟಿಫೈಡ್ ಫಾರ್ ಅಕ್ವಿಸಿಷನ್, ದ ಲ್ಯಾಂಡ್ ಓನರ್ಸ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ದೇರ್ ವಿಲ್ಲಿಂಗ್ನೆಸ್ ಟು ರಿಸೀವ್ ಕಾಂಪನ್ಸೇಷನ್ ಇನ್ ಕ್ಯಾಶ್ ಫಾರ್ 50% ಅಂತೆ ಆಫ್ ದ ಲ್ಯಾಂಡ್ ಅಂಡ್ ಡೆವಲಪ್ಡ್ ಸೈಟ್ಸ್ ಫಾರ್ ದ ರಿಮೈನಿಂಗ್ 50% ಅಂತೆ. ಇವ್ರು ಹೇಳ್ಕೊಂಡವ್ರೆ 50% ಲ್ಯಾಂಡ್ ವ್ಯಾಲ್ಯೂ ಕೊಡೋದು, 50% ಸೈಟ್ ಕೊಡೋದು ಇವರಿಗೆ. ಆಮೇಲೆ ರಚನೆ ಆದ್ಮೇಲೆ ಇವತ್ತಿಲ್ಲಿ 30 ವರ್ಷದ್ದು ನಡೀತಾ ಇದೆಯಲ್ಲ ನೈಸ್ ಕಂಪನಿದು, 4,000 ಜನ ಅವತ್ತೇನು ಜಮೀನು ರೈತರು ತಗೊಂಡ್ರು. 1996ರಿಂದ ಶುರು ಮಾಡೋದ್ರಲ್ಲ, ಇವತ್ತಾಲೆ 30 ವರ್ಷ ಆಗೋಗಿದೆ. ಅದರ ಪೀರಿಯಡ್ ಮುಗಿದೋಗಿದೆ. ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ಪತ್ರ ಬರೆದಿದ್ದಾರೆ. ಆ ನೈಸ್ ಕಂಪನಿಯವರು ಸೈಟ್ ಕೊಡ್ತೀವಿ ಅಂತೇಳಿ ಇನ್ನೂ ಕೊಟ್ಟಿಲ್ಲ, ಕೊಡಿ ಅಂತ ಹೇಳಿ 30 ವರ್ಷ ಇದೇ ನೈಸ್ ಕಂಪನಿನಲ್ಲಿ 4,000 ಜನ ಅರ್ಜಿ ಇನ್ನೂ ಅವ್ರ ಸೈಟ್ ಕೊಟ್ಟಿಲ್ಲ. ಅವರಿಗೆ ಲ್ಯಾಂಡ್ ಲೂಸರ್ಸ್ ಏನಿದ್ದಾರೆ ಅವ್ರು ಜಮೀನು ಕೊಟ್ರಲ್ಲ ಆ ಪ್ರಾಜೆಕ್ಟ್ಗೆ ಸೈಟ್ ಕೊಡ್ತಕ್ಕಂಥ ಅಗ್ರಿಮೆಂಟ್ ಆಗಿ ಇವತ್ತಿನವರೆಗೆ 30 ವರ್ಷ ಆದ್ರೂ ಸೈಟ್ ಕೊಟ್ಟಿಲ್ಲ. ನಿಮ್ಮನ್ನು ಯಾವ ಗ್ಯಾರಂಟಿ ಮೇಲೆ ನಂಬ್ತೀರಿ? ಈಗ ಇದು ಮಾಡಿದ್ದು ನೀವೇ. ಅವತ್ತು BMICPA ಅಂತಕ್ಕಂಥ ಪ್ರಾಧಿಕಾರ ಮಾಡಿ ಬೆಂಗಳೂರಿನಿಂದ ಶ್ರೀರಂಗಪಟ್ಟಣದವರೆಗೆ ಇವರೇ ಚೇರ್ಮನ್ರು. ಇದೇ ಮಹಾನ್ ಭಾವ, ನಾನಲ್ಲ, ಪಿತಾಮಹ. ಆ ನೈಸ್ ಕಂಪನಿ ಪಿತಾಮಹ ಅವರಿಗೆ ಸೈಟ್ ಕೊಡಲಿಲ್ಲ. ಈಗ ಹೊಸಕೆರೆ ಹತ್ರ ಬತ್ತಾವಲ್ಲ ಬೃಹತ್ ಕಟ್ಟಡ, ಅದ್ಯಾವುದೋ ಹೆಸರಿನಲ್ಲಿ, ಶೋಭಾ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡು ಇದೇ ನೈಸ್ ಕಂಪನಿ ಕಿಣಿ ಹತ್ರ NOC ತಗೊಂಡಿದ್ದೀರಲ್ಲಪ್ಪ. ಯಾರ ಹೆಸರಿಗೆ ತಗೊಂಡ್ರಿ? ಯಾರು ಕೊಟ್ಟವರು? ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರಲ್ಲ. ಆಗ ಯಾಕೆ ನಿಮ್ಮನ್ನು ಜೈಲಿಗೆ ಕಳಿಸ್ತಿಲ್ಲ ಯಾರು? ಇನ್ನು ಕಟ್ತಾ ಇದ್ದೀರಲ್ಲ.